ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ಜಾಬ್ ಅಪ್ಲೈ ಮಾಡಬೇಕಂತ ಇದ್ದರೆ, ಏವಿಯೇಷನ್ ಜಾಯ್ನ್ ಆಗಬೇಕು, ಕ್ಯಾಬಿನ್ ಕ್ರೂ ಆಗಬೇಕು, ಅದು ಇಂಡಿಯಾದಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಅಪ್ಲೈ ಮಾಡಬೇಕು ಅನ್ನೋ ಆಗಿದ್ರೆ, ಸೊ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಇವಾಗ ಆಕಾಶ ಏರ್ಲೈನ್ಸ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್, ಸೊ ಅವರು ಹೈರ್ ಮಾಡ್ತಾ ಇದ್ದಾರೆ ಕ್ಯಾಬಿನ್ ಕ್ರೂಗೆ. ಸೊ ಬೋತ್ ಹುಡುಗರು ಮತ್ತು ಹುಡುಗಿರಿಬ್ಬರು ಅಪ್ಲೈ ಮಾಡ್ಬೋದು. ಸೊ ಕ್ರೈಟೀರಿಯಾಸ್ ಏನಿದೆ ಮತ್ತು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಂಟರ್ವ್ಯೂ ಇರೋದು ಜುಲೈ ಮಂತಲ್ಲಿ. ಅವ್ರು ಡೇಟ್ ಕೂಡ ಚೆಕ್ ಮಾಡ್ತಾರೆ. ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೋ ಅವ್ರಿಗೆ ಇಮೇಲ್ ಕಳಿಸ್ತಾರೆ. ಸೊ ಇದರ್ ಆನ್ಲೈನ್ ಇಂಟರ್ವ್ಯೂ ನಡೆಯುತ್ತೆ, ಮತ್ತು ಇಲ್ಲಾಂದರೆ ಆಫ್ಲೈನ್ ಅವ್ರು ಕರೀತಾರೆ. ಸೊ ಫೈನಲ್ ಇಂಟರ್ವ್ಯೂ ಅಂತೂ ನಿಮ್ಗೆ ಫೇಸ್ ಟು ಫೇಸ್ ಇದ್ದೇ ಇರುತ್ತೆ, ಬಟ್ ಅದಕ್ಕಿಂತ ಮುಂಚೆ ಪ್ರೋಸೆಸ್ ಇರುತ್ತೆ. ಸೊ ಕೆಲವೊಂದು ಆನ್ಲೈನ್ ನಡೆಯುತ್ತೆ, ಕೆಲವೊಂದು ಆಫ್ಲೈನ್ ನಡೆಯುತ್ತೆ. ನಾನು ಕ್ರೈಟೀರಿಯಾಸ್ ಹೇಳ್ತೀನಿ ಏನೇನಂತ, ಸೊ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಎಲ್ಲ ಕ್ರೈಟೀರಿಯಾಸ್ಗೂ ರಿಕ್ವೈರ್ಡ್ ಕ್ರೈಟೀರಿಯಾಸ್ಗೆ ಎಲಿಜಿಬಲ್ ಆಗಿರ್ತೀರಾ ಅಂತಂದರೆ, ಸೊ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಫಸ್ಟ್ ಬಂದು ಆಕಾಶ ಏರ್ಲೈನ್ಸ್ ಅಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಬೇಸ್ ಆಗಿರೋದು. ಬ್ಯಾಂಗ್ಳೂರು ಬೇಸ್ ಅಂತಂದರೆ ಇವಾಗ ನೀವೇನಾದರೂ ಕ್ರೂ ಆದರೆ ನಿಮಗೆ ಬೇಸ್ ಇರುತ್ತೆ. ಮೆಜಾರಿಟಿ ಆಫ್ ದ ಏರ್ಲೈನ್ಸ್ ಬಂದು ಮುಂಬೈ ಇಲ್ಲಾಂದರೆ ಡೆಲ್ಲಿ ಬೇಸ್ ತೊಗೊತಾರೆ. ಬಟ್ ಆಕಾಶ ಏರ್ಲೈನ್ಸ್ ಬ್ಯಾಂಗ್ಳೂರು ಕರ್ನಾಟಕಕ್ಕೆ ಸೇರಿರೋದ್ರಿಂದ ಬ್ಯಾಂಗ್ಳೂರು ಬೇಸ್ ಆಗಿರುತ್ತೆ. ನೀವು ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಬೇರೆ ಬೇರೆ ಜಾಗಕ್ಕೂ ಹೋಗ್ಬೋದು, ಬರ್ಬೋದು. ಲೇಓವರ್ ಇದ್ದಾಗ ಬೇರೆ ಕಡೆನೂ ಹೋಗ್ಬೋದು, ಅಲ್ಲೂ ಇರ್ಬೋದು. ಬಟ್ ನಿಮ್ಮ ಹೋಮ್ ಬೇಸ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ಫಸ್ಟ್ ಕ್ರೈಟೀರಿಯಾ ಬಂತಂದು ನೀವು ಇಂಡಿಯನ್ ಆಗಿರಬೇಕು, ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ಇಲ್ಲ ಅಂತಂದರೆ ಈಗಲೇ ಅಪ್ಲೈ ಮಾಡಿ, ಬಿಕಾಸ್ ಪಾಸ್ಪೋರ್ಟ್ ಈಸ್ ಮ್ಯಾಂಡೇಟರಿ. ಸೊ ಪಾಸ್ಪೋರ್ಟ್ ಮತ್ತು ಪ್ಯಾನ್ ಕಾರ್ಡ್, ಯಾರ್ಯಾರ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಈಗಲೇ ಅಪ್ಲೈ ಮಾಡ್ಕೊಳ್ಳಿ. ಸೊ ಪ್ಯಾನ್ ಕಾರ್ಡ್ ಈಸ್ ಆಲ್ಸೋ ಮಸ್ಟ್. ಅದ್ರ ಜೊತೆ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಸೊ ಅದು ಕೂಡ ಮ್ಯಾಂಡೇಟರಿ ಇದೆ. ಸೊ ನೆಕ್ಸ್ಟು ಏಜ್ ಲಿಮಿಟ್ ಇದೆ. ನೀವೇನಾದರೂ ಫ್ರೆಷರ್ಸ್ ಅಂತ ಆಗಿದ್ದರೆ ನಿಮಗೆ 18 ಇಯರ್ಸ್ ಟು 28 ಇಯರ್ಸ್, ಅಂದರೆ 18 ವರ್ಷದಿಂದ 28 ವರ್ಷದ ತನಕನೂ ಹೈರ್ ಮಾಡ್ತಾ ಇದ್ದಾರೆ. ನೀವು 18 ಇಯರ್ಸ್ ಕ್ರಾಸ್ ಆಗಿ 28 ಒಳಗಿದ್ರೆ ದೆನ್ ದಿಸ್ ಇಸ್ ಗುಡ್ ಚಾಯ್ಸ್. ಇಲ್ಲ ನಂದು ಏಜ್ ಇನ್ನೂ ಜಾಸ್ತಿ ಆಗಿದೆ, ಸ್ವಲ್ಪ ನಾನು ಟ್ರೈ ಮಾಡ್ಬೋದಾ ಅಂತ ಅಂದರೆ ಟ್ರೈ ಮಾಡಿ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಟ್ರೈಯಿಂಗ್. ಇನ್ ಕೇಸ್ ಏನಾದರೂ ಸೆಲೆಕ್ಷನ್ ಆಯಿತು ಅಂತಂದರೆ ಅವ್ರು ನಿಮ್ಗೆ ಹೇಳ್ತಾರೆ. ಬೈ ಚಾನ್ಸ್ ಏನಾದರೂ ನೀವು ಎಕ್ಸ್ಪೀರಿಯನ್ಸ್ ಕ್ರೂ ಆಗಿದ್ದರೆ ನೀವು 35 ಇಯರ್ಸ್ ಅಂದರೆ 35 ವರ್ಷದ ತನಕನೂ ನೀವು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಪ್ಲೈ ಮಾಡಬೇಕು, ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ. ನನಗಿವಾಗ 33 ವರ್ಷ, 28 ಕ್ರಾಸ್ ಆಗಿಬಿಡುತ್ತೆ. ಇಲ್ಲಾಂದರೆ 35 ವರ್ಷ, ಇಲ್ಲಾಂದರೆ 29, 30 ಆ ಥರ ಇದ್ದಾಗ ನಾನು ಅಪ್ಲೈ ಮಾಡ್ಬೋದು. ಯಾಕಂದರೆ ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಹೈಟ್ ರಿಕ್ವೈರ್ಮೆಂಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹುಡುಗಿರಿಗೆ 155 ಸೆಂಟಿಮೀಟರ್. ಬೈ ಚಾನ್ಸ್ ನಿಮ್ಮ ಹೈಟ್ ಏನು ಅನ್ನೋದು ಗೊತ್ತಿಲ್ಲ ಅಂತಂದರೆ ಮನೇಲೇ ಮೆಷರ್ ಮಾಡಿ, ಇಲ್ಲಾಂತಂದರೆ ನಿಯರೆಸ್ಟ್ ಯಾವುದಾದ್ರೂ ಕ್ಲಿನಿಕ್ ಇಲ್ಲಾಂದರೆ ಹಾಸ್ಪಿಟಲ್ಸಲ್ಲಿ ಹೈಟ್ ಚೆಕ್ ಮಾಡೋದಕ್ಕೆ ಬಾರ್ ಹಾಕಿರ್ತಾರಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಅದು ಇನ್ ಸೆಂಟಿಮೀಟರ್ಸ್. ಸೊ ಹೈಟು 155 ಸೆಂಟಿಮೀಟರ್ಸ್ ಫಾರ್ ವುಮೆನ್. ಮೇಲ್ ಹುಡುಗರಿಗೆ ಬಂದು 167.5. ಯೂಶಲಿ 170 ಕನ್ಸಿಡರ್ ಮಾಡ್ತಾರೆ, ಬಟ್ ಈ ಏರ್ಲೈನ್ ಏನು ಕನ್ಸೆಷನ್ ಇದೆ ನಿಮಗೆ 167.5 ಸೆಂಟಿಮೀಟರ್ಸ್. ಸೊ ಅಕಾರ್ಡಿಂಗ್ ಟು ದಟ್ ವೆಯ್ಟ್ ಇರಬೇಕು. BMI ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 18 to 23 ಒಳಗೆ ನಿಮ್ಮದು BMI ಇರಬೇಕು. ಅಂದರೆ ಆವಾಗಷ್ಟೇ ನೀವು ಕರೆಕ್ಟ್ ಪೋರ್ಷನಲ್ಲಿ ಇರ್ತೀರಾ ಅಂತ ಅರ್ಥ. ಮಿನಿಮಮ್ ಎಜುಕೇಷನ್ ಬಂದು 10+2 ಅಂದರೆ PU ಆಗಿರಬೇಕು. 12th ಇಸ್ ಮ್ಯಾಂಡೇಟರಿ. ಮಸ್ಟ್ ಬಿ ಫ್ಲೂಯೆಂಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಹಿಂದಿನೂ ಬರಬೇಕು ನಿಮಗೆ, ಇಂಗ್ಲೀಷು ಬರಬೇಕು, ಫ್ಲೂಯೆಂಟ್ ಆಗಿರಬೇಕು ನೀವು. ಸ್ವಲ್ಪ ನನಗೆ ಹಿಂದಿ ಕಮ್ಮಿ ಬರುತ್ತೆ, ನಾನು ಟ್ರೈ ಮಾಡ್ಬೋದಾ ಅಂದರೆ ಟ್ರೈ ಮಾಡಿ. ಬಿಕಾಸ್ ಮೋಸ್ಟ್ ಆಫ್ ದ ಇಂಟರ್ವ್ಯೂ ಇಂಗ್ಲೀಷಲ್ಲೇ ನಡೆಯೋದು. ಬಟ್ ಕೇಳ್ತಾರೆ ನಿಮಗೆ ಹಿಂದಿ ಬರುತ್ತಾ ಹೇಗೆ ಅಂತ. ಬಿಕಾಸ್ ಆಲ್ಮೋಸ್ಟ್ ನಿಮಗೆ ಕ್ರೂ ಎಲ್ಲ ಬಂದು ಬೇರೆ ಬೇರೆ ರೀಜನ್ಸಿಂದ ಇರ್ತಾರಲ್ಲ, ಸೊ ಹಾಗಾಗಿ ಹಿಂದಿ ಇಸ್ ಮ್ಯಾಂಡೇಟರಿ. ಮಸ್ಟ್ ಬಿ ಮೆಡಿಕಲಿ ಫಿಟ್ ಆ್ಯಸ್ ಪರ್ DGCA ಅನ್ನೋದು ಒಂದು ಏರ್ಲೈನ್ಸ್ ಗ್ರೌಂಡ್ಸ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಮೆಡಿಕಲಿ ಫಿಟ್ ಆಗಿರಬೇಕು. ನಿಮ್ಗೆ ಯಾವುದೇ ಆದಂಥ ಒಂದು ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಇರಬಾರ್ದು. ಅಕಸ್ಮಾತ್ ಇದ್ರೂ ಕೂಡ ನೀವೇನು ಅಂದರೆ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಡಿಸ್ಕ್ಲೋಸ್ ಮಾಡಿಲ್ಲ ಅಂದಷ್ಟು ಒಳ್ಳೆಯದೇ. ಇಲ್ಲ ನನಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂದರೆ ದೇರ್ ಆರ್ ಚಾನ್ಸಸ್, ರಿಜೆಕ್ಟ್ ಮಾಡೋ ಚಾನ್ಸಸ್. ಬಟ್ ನೀವೇನು ಡಿಸ್ಕ್ಲೋಸ್ ಮಾಡಿಲ್ಲ ಅಂತಂದರೆ ಬಟ್ ಸ್ಟಿಲ್ ಅಂಥ ಮೇಜರ್ ಏನು ಮೆಡಿಕಲ್ ಇಶ್ಯೂಸ್ ಇರಬಾರ್ದು ನಿಮಗೆ. ಸೊ BMI ರೇಂಜ್ ಬಂದು ನಾನು ಆಲ್ರೆಡಿ ಹೇಳಿದೆ, ವೆಯ್ಟ್ ತಕ್ಕಂಗೆ ಹೈಟ್ ಇರಬೇಕು, ಹೈಟ್ ತಕ್ಕಂಗೆ ವೆಯ್ಟ್ ಅದನ್ನು ಚೆಕ್ ಮಾಡ್ತಾರೆ ಅಂತ. ಬಟ್ BMI ಕ್ಯಾಲ್ಕುಲೇಟ್ ಆಗುತ್ತೆ ಹೈಟು ಮತ್ತು ವೆಯ್ಟ್ ತೊಗೊಂಡು. ಸೊ ಹುಡುಗಿರಿಗೆ 18 to 23 ಒಳಗೆ BMI ಇರಬೇಕು. ನಾನು BMI ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ ಬೇರೆ ವಿಡಿಯೋದಲ್ಲಿ ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಸೊ ಹುಡುಗರಿಗೆ 18 to 25 ಒಳಗೆ BMI ಇರಬೇಕು. ಆಮೇಲೆ ನೋ ವಿಸಿಬಲ್ ಟ್ಯಾಟೂಸ್ ಆರ್ ಮಾರ್ಕ್ಸ್. ಸೊ ಮಾರ್ಕ್ಸ್ ಇರಬಾರ್ದು ಕೈಯಲ್ಲಿ, ಕಾಲಲ್ಲಿ, ಎಲ್ಲ ಕಡೆ ಹುಡುಗಿಯರಿಗೆ ಚೆಕ್ ಆಗುತ್ತೆ. ಮೋಸ್ಟ್ ಆಫ್ ದ ಹುಡುಗರಿಗೆ ಎಸ್ಪೆಷಲಿ ಜಸ್ಟ್ ಹ್ಯಾಂಡ್, ಕೈ ಮತ್ತು ಮೇನ್ ವಿಸಿಬಲ್ ಪಾರ್ಟ್ಸ್ ಏರಿಯಾಸ್ ಇರುತ್ತಲ್ಲ ಅದಷ್ಟೇ ಚೆಕ್ ಮಾಡ್ತಾರೆ, ಕತ್ತತ್ರ ಎಲ್ಲ. ಸೊ ಟ್ಯಾಟೂಸ್ ಇರಬಾರ್ದು. ಸ್ಕಾರ್ಸ್ ಏನಾದರೂ ಇದ್ದರೆ ಅದಕ್ಕೇನಾದರೂ ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಬೇಗ ಬಿಕಾಸ್ ಸ್ಕಾರ್ಸ್ ಇದ್ರೂ ಕೂಡ ಅದು ತುಂಬ ಕಾಣಿಸ್ತಿದೆ ಅಂತಂದರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ. ಆ್ಯಂಡ್ ಈ ನೇಚರ್ ಆಫ್ ದ ಜಾಬ್
ಅಂತಂದರೆ ಏನಂದರೆ ನೀವು ಯು ನೀಡ್ ಟು ಟ್ರಾವೆಲ್, ಯು ನೀಡ್ ಟು ವರ್ಕ್ ಫಾರ್ ಲಾಂಗ್ ಅವರ್ಸ್ ಆ್ಯಂಡ್ ಡಿಫ್ರೆಂಟ್ ರೊಟೇಷ್ನಲ್ ಶಿಫ್ಟ್ಸ್ ಅಂತ. ಸೊ ಅವ್ರು ಇಂಟರ್ವ್ಯೂಗೆ ಹೋದಾಗ ನಿಮಗೆಲ್ಲ ಕೇಳ್ತಾರೆ, ಆರ್ ಯು ಫಿಟ್ ಟು ವರ್ಕ್ ಇನ್ ದಿಸ್ ಶಿಫ್ಟ್, ಆರ್ ಯು ಫಿಟ್ ಟು ವರ್ಕ್ ಇನ್ ನೈಟ್ ಫ್ಲೈಟ್ಸ್. ಸೊ ಯು ಹ್ಯಾವ್ ಟು ಬಿ ಕಂಪ್ಯಾಟಿಬಲ್ ಎಲ್ಲದಕ್ಕೂ. ಆಮೇಲೆ ಇನ್ನೊಂದೇನೆಂದರೆ ಇದು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬೇಸ್ಡ್ ಆಗಿರುತ್ತೆ, ಬಟ್ ಅವ್ರು ನಿಮಗೆ ಕ್ವೆಶನ್ ಕೇಳ್ತಾರೆ. ಬೈ ಚಾನ್ಸ್ ಏನಾದರೂ ಬೇರೆ ಬೇಸ್ಗೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಡೆಲ್ಲಿ ಇಲ್ಲ ಮುಂಬೈ, ಹೈದ್ರಾಬಾದ್, ನೀವು ಆರ್ ಯು ವಿಲ್ಲಿಂಗ್ ಟು ರೀಲೊಕೇಟ್ ಅಂತ. ಸೊ ಇಫ್ ಯು ಆರ್ ಓಕೆ ದೆನ್ ಇಟ್ಸ್ ಬೆಟರ್, ಬಿಕಾಸ್ ಅವರು ಎಲ್ಲ ಫ್ಲೆಕ್ಸಿಬಲ್ ಇರೋ ಕ್ಯಾಂಡಿಡೇಟ್ಸ್ನ ಯೂಶಲಿ ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟು ಇಂಡಿಗೋ ಏರ್ಲೈನ್ಸ್ ಕೂಡ ಹೈರ್ ಮಾಡ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ಆಲ್ ಓವರ್ ಇಂಡಿಯಾ ಹೈರ್ ಮಾಡ್ತಾ ಇದ್ದಾರೆ. ಬಟ್ ಆಲ್ರೆಡಿ ಬ್ಯಾಂಗ್ಳೂರ್ದು ತುಂಬಾ ಲೇಟಾಗಿ ಅಪ್ಡೇಟ್ ಬಂತು. ಸೊ ಹಾಗಾಗಿ ಬ್ಯಾಂಗ್ಳೂರ್ ಇಂಟರ್ವ್ಯೂ ಆಗಿಬಿಟ್ಟಿದೆ. ಸೊ ನಿಮಗೆ ನೆಕ್ಸ್ಟು ನಿಯರ್ ಬೈ ಅಂತಂದರೆ 20th ಲಕ್ನೋ ಅಲ್ಲಿದೆ, 21st ಡೆಹ್ರಾಡೂನಲ್ಲಿದೆ. ಇದು ವಾಕಿನ್ ಇಂಟರ್ವ್ಯೂ, ಅಪ್ಲೈ ಮಾಡಲೇಬೇಕಂತ ಏನಿಲ್ಲ. ಆಮೇಲೆ 23rd ಕೂಡ ಮುಂಬೈ ವಾಕಿನ್ ಇಂಟರ್ವ್ಯೂ, ನೀವು ಆನ್ಲೈನ್ ಅಪ್ಲೈ ಮಾಡಬೇಕಂತ ಇಲ್ಲ. 24th ಬಂದು ಕೋಲ್ಕತ್ತಾದಲ್ಲಿದೆ, ಇದಕ್ಕೆ ಅಪ್ಲೈ ಮಾಡಬೇಕು. ಸೊ ಯಾವ್ದು ವಾಕಿನ್ ಇದೆ ಅಂತಂದರೆ ಜಸ್ಟ್ ನೀವು ಡೈರೆಕ್ಟಾಗಿ ಹೋಗ್ಬೋದು. ವಾಕಿನ್ ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ, ಅವ್ರದ್ದು ಇನ್ವಿಟೇಷನ್ ಬರುತ್ತೆ, ಅದಕ್ಕೋಸ್ಕರ ಕಾಯಬೇಕಾಗುತ್ತೆ. ಸೊ 25th ಬಂದು ಡೆಲ್ಲಿಯಲ್ಲಿದೆ, 27th ಬಂದು ನಾಗಾಲ್ಯಾಂಡಲ್ಲಿದೆ. ಸೊ ಅದು ಸ್ವಲ್ಪ ದೂರ ಆಗ್ಬೋದು. 29th ಬಂದು ಜೈಪುರ್ ರಾಜಸ್ಥಾನಲ್ಲಿದೆ. 30th ಬಂದು ನವಿ ಮುಂಬೈ, ಸೊ ಮಹಾರಾಷ್ಟ್ರ. 31st ಬಂದು ಹೈದ್ರಾಬಾದ್. ಸೊ ನಮಗೆ ನಿಯರ್ ಬೈ ಅಂದರೆ ಹೈದ್ರಾಬಾದ್, ಬ್ಯಾಂಗ್ಳೂರಿಗೆ ಹತ್ರ ಆಗೋದಂದರೆ ಹೈದ್ರಾಬಾದ್. ಸೊ ನೀವೆಲ್ಲದಕ್ಕೂ ಅಪ್ಲೈ ಮಾಡಿ, ನಾನೆಲ್ಲ ಲಿಂಕ್ನು ಕೆಳಗೆ ಹಾಕಿರ್ತೀನಿ. ಆ್ಯಂಡ್ ಅಂದರೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಇಂಡಿಗೋಗೆ ಅಂತಂದರೆ, ನೀವು ಇದು ಜಾಬ್ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಇಂಟರ್ವ್ಯೂ ಬಂತು ಅಂತ ಹೇಳಿದ್ರೆ ನೀವು ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇದು ಬರೀ ಹುಡುಗಿರಿಗೋಸ್ಕರ, ಹುಡುಗರು ಅಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ಇಂಡಿಗೋ ಅಲ್ಲಿ ಓನ್ಲಿ ಫೀಮೇಲ್ ಕ್ರೂಸ್ ಇರೋದು, ಮೇಲ್ ಕ್ರೂ ಇಲ್ಲ. ಸೊ ಹಾಗಾಗಿ ಇಫ್ ಯು ಆರ್ ಅ ಬಾಯ್ ಪ್ಲೀಸ್ ಸ್ಕಿಪ್ ಇಟ್. ಸೊ ಫಸ್ಟು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಡ್ರೆಸ್ ಕೋಡ್ ಇದೆ ಇಂಟರ್ವ್ಯೂಗೆ, ಹಾಫ್ ಸ್ಲೀವ್. ಸೊ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಇಷ್ಟು ಹಾಕೋಬೋದು, ಬಿಕಾಸ್ ನಿಮಗೆ ಫುಲ್ ಎಲ್ಲ ಕಡೆ ಇದೆಲ್ಲ ಟ್ಯಾಟೂಸ್ ಆ್ಯಂಡ್ ಮಾರ್ಕ್ಸ್ ಚೆಕ್ ಆಗುತ್ತೆ. ಸೊ ನೀ ಲೆಂತ್ ಸ್ಕರ್ಟ್ ಇರಬೇಕು. ನೀ ಲೆಂತ್ ಅಂದರೆ ಮಂಡಿಗಿಂತ ಮೇಲಿರಬಾರ್ದು, ಸ್ವಲ್ಪ ಕೆಳಗಿರಬೇಕು. ಅಟ್ಲೀಸ್ಟ್ 4 inches ಕೆಳಗೆ ಇರೋಷ್ಟು ಸ್ಕರ್ಟ್ ಹಾಕೊಳ್ಳಿ, ಬಿಕಾಸ್ ಅವರು ಲೆಗ್ ಕೂಡ ಚೆಕ್ ಮಾಡ್ತಾರೆ. ಮತ್ತು ಬ್ಲ್ಯಾಕ್ ಸ್ಟಾಕಿಂಗ್ಸ್ ಹಾಕೊಂಡು ಹೋಗಬೇಕು ನೀವು. ಆ್ಯಂಡ್ ಹವೆವರ್ ಯು ಕ್ಯಾನ್ ಟೇಕ್ ದ ಪ್ರಿಕಾಷನ್ಸ್ ಅಗೇನ್ಸ್ಟ್ ಎನಿ ವೆದರ್ ಕಂಡೀಷನ್ಸ್. ಸೊ ಏನಾದರೂ ಅಲ್ಲಿ ಬಿಸಿಲಿದೆ, ಮಳೆ ಇದೆ ಅಂತಂದರೆ ಯು ಕ್ಯಾನ್ ವೇರ್ ದ ಜಾಕೆಟ್ಸ್. ಇಂಟರ್ವ್ಯೂ ಕೊಡೋ ಟೈಮ್ಗೆ ಯು ಕ್ಯಾನ್ ರಿಮೂವ್ ಇಟ್. ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಕ್ಯಾರಿ 2 passport size ಫೋಟೋಸ್. 2 ಪಾಸ್ಪೋರ್ಟ್ ಸೈಜ್ ಅಂದರೆ ನೀವು ಒಂದು 5ರಿಂದ ಇಲ್ಲ 10 ಇಟ್ಕೊಂಡು ಹೋಗಿ, ಬಿಕಾಸ್ ಏನಾದರೂ ಎಮರ್ಜೆನ್ಸಿ ಬೇಕಂತಂದರೆ ಅಲ್ಲಿ ಎಮರ್ಜೆನ್ಸಿ ಯಾರೂ ಸಡನ್ನಾಗಿ ಹೋಗಿ ತೊಗೊಂಬರೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಆಮೇಲೆ 1 printed ಕಾಪಿ ರೆಸ್ಯೂಮೆ ಒಂದಿಲ್ಲ ಅಂದರೆ ಅಟ್ಲೀಸ್ಟ್ 1 ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾವತ್ತೇ ಆಗಲಿ ನಾನು ಯಾವುದೇ ಇಂಟರ್ವ್ಯೂಗೆ ಹೋದ್ರೂ ಎಕ್ಸ್ಟ್ರಾ ರೆಸ್ಯೂಮ್ ಇಟ್ಕೊತೀನಿ. ಎಮರ್ಜೆನ್ಸಿ ಏನಾದರೂ ಬೇಕಂತಂದರೆ ನಿಯರ್ ಬೈ ಸೈಬರ್ ಸೆಂಟರ್ಸ್ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನೀವೇನಾದರೂ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ನಿಮ್ಗೆ ಇನ್ವಿಟೇಷನ್ ಬಂದಿದೆ ಅಂದರೆ ಅದನ್ನು ಕೂಡ ಪ್ರಿಂಟ್ಔಟ್ ತೊಗೊಳ್ಳಿ. ಆಮೇಲೆ ನಿಮಗೆ ಫೋಟೋ ಕಾಪೀಸ್ ಬೇಕಾಗುತ್ತೆ. 10th ಮತ್ತು 12th, PU ಮತ್ತು 10th ಎರಡೂ ಕೂಡ ಜೆರಾಕ್ಸ್ ತೊಗೊಳ್ಳಿ. ಅದಾದಮೇಲೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಇದೆಲ್ಲದು ಕೂಡ ಜೆರಾಕ್ಸ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ, 1, 2, 3 ಎಕ್ಸ್ಟ್ರಾ ಇಟ್ಕೊಂಡಿರಿ, ಬಿಕಾಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಎಮರ್ಜೆನ್ಸಿ ಬೇಕಂದ್ರೆ ಸಿಗೋದಿಲ್ಲ. ಆಮೇಲೆ ಕ್ಯಾಂಡಿಡೇಟ್ಸ್ ಮಸ್ಟ್ ಮೆನ್ಷನ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದರ್ ಇಂಟರ್ವ್ಯೂ. ಇಂಟರ್ವ್ಯೂ ಅಲ್ಲಿ ನೀವು ಹೋಗಬೇಕಾದ್ರೆ ಯು ಹ್ಯಾವ್ ಟು ಮೆನ್ಷನ್ ಯುವರ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಅಂದರೆ ಹೈಟು ಮತ್ತು ನಿಮ್ಮದು ವೆಯ್ಟ್ ಎಷ್ಟಿದೆ ಅಂತ ಆಲ್ರೆಡಿ ನಿಮಗೆ ಪ್ರಿಯರ್ ಗೊತ್ತಿರಬೇಕು. ಸೊ ಚೆಕ್ ಮಾಡ್ಕೊಳ್ಳಿ. ಹೈಟ್ ಬಂದು ನಿಮಗೆ 155 cm ಇರಬೇಕು, ವೆಯ್ಟು ಅಕಾರ್ಡಿಂಗ್ ಟು ದಟ್, ಪ್ರಪೋರ್ಷನ್ ಟು ದಟ್. ಮತ್ತು ಅಪ್ಲಿಕೇಶನ್ ID ಆಲ್ರೆಡಿ ನಿಮ್ಗೇನು ಬಂದಿರುತ್ತಲ್ಲ ಅದು ಅಪ್ಲೈ ಮಾಡಿದಾಗ, ಸೊ ಆ ಒಂದು ಕಾಪಿನ ನೀವು ಪ್ರಿಂಟೌಟ್ ತೊಗೊಂಡು ಹೋಗ್ಬೇಕಾಗತ್ತೆ. ಅದನ್ನು ರೆಸ್ಯೂಮ್ ಜೊತೆ ಅಟ್ಯಾಚ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೇಕು. ಸೊ ಅದಾದಮೇಲೆ ಪಾಸ್ಪೋರ್ಟ್ ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಏನಿದೆಯಲ್ಲ ಅದನ್ನು ನೀವು ಸ್ಟ್ಯಾಪಲ್ ಮಾಡಬೇಕು. ಅಂದರೆ ಪಿನ್ ಮಾಡಿಕೊಂಡು ರೆಸ್ಯೂಮ್ ಮೇಲೆ ತೊಗೊಂಡು ಹೋಗಬೇಕು. ನೀವು ಅಲ್ಲೇ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕು, ಯಾವ ಕಡೆ ಇದು ಸ್ಟ್ಯಾಪಲ್ ಮಾಡಬೇಕಂತಂದರೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ ನಿಮಗೆ, ಗೈಡ್ ಮಾಡೋದಕ್ಕೆ. ಬಟ್ ಮೇಯ್ನ್ ಎಲ್ಲ ಡಾಕ್ಯುಮೆಂಟ್ಸ್ನೂ ತೊಗೊಂಡು ಹೋಗಿ. ಒಂದು ಫೈಲ್ ಮೇಂಟೈನ್ ಮಾಡಿ, ಫೈಲ್ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸ್ನೂ ಇಟ್ಕೊಳ್ಳಿ. ಒರಿಜಿನಲ್ ಎಲ್ಲ ಸಪ್ರೇಟಾಗಿಡಿ, ಒಂದು ಜೆರಾಕ್ಸ್ ಎಲ್ಲ ಒಂದು ಫೈಲಲ್ಲಿಡಿ. ಆಮೇಲೆ ಓನ್ಲಿ ದ ಕ್ಯಾಂಡಿಡೇಟ್ಸ್ ಆರ್ ಅಲೌಡ್ ಅಟ್ ದ ಅಸೆಸ್ಮೆಂಟ್ ಲೊಕೇಶನ್. ಈಗ ನೀವು ವಾಕ್-ಇನ್ ಇಂಟರ್ವ್ಯೂ ಹೋದರೆ ಯಾರು ಬೇಕಾದರೂ ಹೋಗ್ಬೋದು, ನಾನು ಅಪ್ಲೈ ಮಾಡಿಲ್ಲ ಅಂದರೂ ನಾನು ಹೋಗ್ಬೋದು. ಬಟ್ ನೀವು ಆಲ್ರೆಡಿ ಅಸೆಸ್ಮೆಂಟ್ ಡೇ ಇದೆ ಅಂತಂದರೆ ನಿಮಗೆ ಯು ಹ್ಯಾವ್ ಟು ಹ್ಯಾವ್ ದಟ್ ಅಪ್ಲಿಕೇಶನ್. ಅಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಿ ಶಾರ್ಟ್ ಲಿಸ್ಟ್ ಆಗಿ ಅಪ್ಲಿಕೇಶನ್ ಇದ್ದಷ್ಟೇ ನೀವು ವಾಕ್-ಇನ್ ಹೋಗ್ಬೋದು ಅಸೆಸ್ಮೆಂಟ್ ಡೇಗೆ. ಇಲ್ಲ ಅಂತಂದರೆ ದೇ ವಿಲ್ ನಾಟ್ ಅಲೌ. ಆಮೇಲೆ ಈ ಅಸೆಸ್ಮೆಂಟ್ ಏನಂದರೆ ಬೆಳಗ್ಗೆಯಿಂದ ಸಂಜೆ ತನಕನೂ ಆಗ್ಬೋದು, ಫುಲ್ ಡೇ ಪ್ರೋಸೆಸ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ
ಬಿ ಫುಲ್ಲಿ ಪ್ರಿಪೇರ್ಡ್. ಸೊ ರಿಟರ್ನ್ ಟಿಕೆಟ್ಸ್ ಜಲ್ದಿನೇ ಬುಕ್ ಮಾಡ್ಕೊಬೇಡಿ, ಒಂದೆರಡು ದಿನ ಇರೋ ಥರ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಸಡನ್ನಾಗಿ ಏನಾದರೂ ನೀವು ಸೆಲೆಕ್ಷನ್ ಆಗಿಬಿಟ್ರೆ ಮೆಡಿಕಲ್ಸ್ ಕೂಡ ಸಡನ್ನಾಗಿ ಕರೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಯಾರ್ಯಾರು ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇಂಡಿಗೋಲ್ಲಿ ವರ್ಕ್ ಮಾಡಿದ್ದೀರಾ ಅಥವಾ ಇಂಟರ್ಗ್ರೂಪ್ ಸೊಲ್ಯೂಷನ್ಸಲ್ಲಿ ವರ್ಕ್ ಮಾಡಿದ್ದೀರಾ ಅಂತಂದರೆ ದೆನ್ ಯು ನೀಡ್ ಟು ಅಪ್ಲೈ ಇನ್ ಅ ಸಪ್ರೇಟ್ ವೆಬ್ಸೈಟ್, ಇಲ್ಲಾಂದರೆ HR-ಗೆ ನೀವು ಇಮೇಲ್ ಮಾಡಬೇಕಾಗುತ್ತೆ. ಸೊ ಬಿಕಾಸ್ ನೀವು ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಆಗ್ತೀರಾ, ಸೊ ಎಕ್ಸ್ಟರ್ನಲ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ HR-ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಯಾರ್ಯಾರು ಇಂಡಿಗೋ ಮತ್ತು ಇಂಟರ್ಗ್ಲೋಬ್ ಸೊಲ್ಯೂಷನ್ಸ್ ಅಂಡರಲ್ಲಿ ವರ್ಕ್ ಮಾಡಿರ್ತೀರಲ್ಲ ಅವರಿಗೋಸ್ಕರ. ಇನ್ನು ಬೇರೆಯವರೆಲ್ಲ ಫ್ರೆಷರ್ಸ್, ನೀವು ಏನು ಬೇಕಾದರೂ ಕಂಪ್ನಿಯಲ್ಲಿ ವರ್ಕ್ ಮಾಡಿರ್ಬೋದು, ಯಾವುದೇ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರು ಇಟ್ಸ್ ಫೈನ್, ಡಸಂಟ್ ಮ್ಯಾಟರ್. ಸೊ BMI 18 to 22 ಇರಬೇಕಾಗುತ್ತೆ ನಿಮ್ಮದು. ಹೈಟ್ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ಅದನ್ನೇ ತುಂಬ ಸರಿ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ಯೂಶಲಿ ಅವ್ರು ಈ ಥರ ಹೇಳಲ್ಲ. ಮೇ ಬಿ ದಿಸ್ ಟೈಮ್ ತುಂಬ ಸ್ಟ್ರಿಕ್ಟ್ ಆಗಿದೆ ಅನ್ಕೊತೀನಿ. ಎಲ್ಲರೂ ಹೈಟ್ ವೆಯ್ಟ್ ಕ್ಲಿಯರಾಗಿ ಪ್ರಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಪೋಸ್ಟ್ ಸೆಲೆಕ್ಷನ್ ದ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಬಿ ಇನ್ ಗುರ್ಗಾಂವ್ ಫಾರ್ 3 months. ಗುಡ್ಗಾಂವ್ ಆರ್ ಗುರುಗ್ರಾಮ್ ಅಂತಂದರೆ ದರ್ ಇಸ್ ಲೈಕ್ ಒನ್ ಪ್ಲೇಸ್ ನಿಯರ್ ಟು ಡೆಲ್ಲಿ ಬರುತ್ತೆ. ಅದು ಅಲ್ಲಿ ಹೋಗಿ ನೀವು 3 months ಟ್ರೈನಿಂಗ್ ತೊಗೊಳ್ಳೇಬೇಕು. ದಿಸ್ ಇಸ್ ಮ್ಯಾಂಡಿಟರಿ ಪೋಸ್ಟ್ ಸೆಲೆಕ್ಷನ್. ಸೊ ಇಲ್ಲ ಹೋಗೋಕ್ಕಾಗುತ್ತೆ ಅನ್ನೋ ಆಗಿದ್ರೆ ಮಾತ್ರ ಇಂಟರ್ವ್ಯೂ ಕೊಡಿ. ಜಾಯಿನ್ ಆದಮೇಲೆ ಇಲ್ಲ ನಂಗೆ ಆಗಲ್ಲ ಅಂತಂದರೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅವರು. ಸೊ ದಿಸ್ ಈಸ್ ಆಲ್ ಅಬೌಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ್ಯಂಡ್ ಜಾಬ್ ಅಪ್ಲಿಕೇಶನ್. ಸೊ ನ್ಯೂ ಜಾಬ್ ಅಪ್ಡೇಟ್ಸಿಗೋಸ್ಕರ ಫಾಲೋ ಮೀ ಆ್ಯಂಡ್ subscribe if you have not subscribed yet. So thank you for watching. Have a good day.